ಪ್ರೈಸ್ ದ ಲಾರ್ಡ್. ದೇವರ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾವು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾವು ನಿನ್ನನ್ನು ಸ್ವಾಗತಿಸ್ತೇನೆ. ನೀನು ನಮ್ಮ ಮಧ್ಯೆದ್ದುಕೊಂಡು ಇವತ್ತಿನ ಈ ವಾಕ್ಯದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 3ನೇ ಅಧ್ಯಾಯದಲ್ಲಿ 10ರಿಂದ 12 ವಾಕ್ಯ. 1 Peter chapter 3 verse 10 to 12. ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು, ವಂಚನೆಯ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿಹಿಡಿಯಲಿ. ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ. ಸಮಾಧಾನವನ್ನು ಆರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿ ಕೊಡುತ್ತಾನೆ. ಕಡುಕರಿಗೋ ಕರ್ತನು ಕೋಪದ ಮುಖವನ್ನಾಗಿರುತ್ತಾನೆ ಎಂದು ಬರೆದಿದೆ. ಇಲ್ಲಿ ಪೇತ್ರನು ಪ್ರೇರೆ ಇವತ್ತು ಜೀವದ ಸಂತೋಷ ಪಡಬೇಕು. ಸೂದ ನೋಡಿದ ಇಷ್ಟವುಳ್ಳವನು ಕೆಟ್ಟದ್ದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು, ವಂಚನೆ ಮಾತುಗಳನ್ನ ತುಟಿಯನ್ನು ಬಿಗಿಡಬೇಕು ಎಂಬುದಾಗಿ ಪೇತ್ರ ಹೇಳ್ತಾನೆ. ಆದರೆ ಈ ವಾಕ್ಯದ ಪ್ರಕಾರ ನಿಮಗೆ ಸುದಿನ, ಒಳ್ಳೆಯ ಭವಿಷ್ಯ, ಒಳ್ಳೆಯ ಆಶೀರ್ವಾದ, ಒಳ್ಳೆಯ ಆರೋಗ್ಯ ಸಿಗಬೇಕಾದ್ರೆ ಹೇಗೆ ನೀವು ಜೀವನ ಮಾಡಬೇಕು, ಯಾವ ರೀತಿ ನಾಲಿಗೆಯನ್ನು ಕಡಿಮೆ ಹಾಕಬೇಕು ಮತ್ತು ಕೆಲವೊಂದು ಸಂಗತಿಗಳು ನಾವು ನಿಮಗೆ ವಿವರವಾಗಿ ನಾನು ಹೇಳಿಕೊಡ್ತೇನೆ. ಒಂದನೇ ಸಂಗತಿಯಾಗಿದೆ, ಆರೋಗ್ಯವಂತರಾಗಿ ಜೀವಿಸಬೇಕಾದರೆ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವವರು ಆಗಬೇಕು. ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯದಲ್ಲಿ 20ರಿಂದ 22ನೇ ವಾಕ್ಯ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಕೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಪ್ರಿಯಲ್ಲಿ ಸೊಲೊಮೋನ ಹೇಳ್ತಾನೆ, ನಿಮಗೆ ಒಳ್ಳೆಯ ಆರೋಗ್ಯ ಬೇಕಾದರೆ ಇಲ್ಲಿ ಕೆಲವು ಸಂಗತಿಗಳನ್ನು ಮಾಡಬೇಕು. ಒಂದಾಗಿದೆ, ಕಂದ ಅಂದರೆ ನನ್ನ ಮಗನೇ, ಮಗಳೇ, ನನ್ನ ಮಾತಂದತ್ತ ದೇವರು ಪ್ರೇರೆ ಮಾತಾಡುವ ಮಾತುಗಳನ್ನು ಕಿವಿಗೊಟ್ಟು ಆಲಿಸುವವರಾಗಬೇಕು. ಆ ಮಾತುಗಳನ್ನು ಪ್ರೇರೆ ನೀವು ನಿಮ್ಮ ಹೃದಯದಲ್ಲಿ ನೀವು ಇಟ್ಟುಕೊಳ್ಳಬೇಕು. ಮತ್ತು ದೇವರ ಏನೇನು ಪ್ರೇರಣೆ ದೇವರ ವಾಕ್ಯ ಕೇಳುತ್ತೀರಿ, ಟಿ ಮಾಧ್ಯಮದಲ್ಲಿ ಏನೆಲ್ಲ ನಿನ್ನ ವಾಕ್ಯ ಓದಿತೀರೋ ದಿನಾಲು ಇಲ್ಲಿ ನಿನ್ನ ದೃಷ್ಟಿಯು ಅವುಗಳನ್ನು ತಪ್ಪದಿರಲಿ. ಅದರ್ಥ ದಿನಾಲು ನೀವು ಸತ್ಯವೇದವನ್ನು ಪ್ರೇರೆ ಓದುವವರು ಅಲ್ಲಬೇಕು. ಹೊಸ ದಿನಾಲು ನೀವು ಕ್ರಮಬದ್ಧ ಓದುವರಾಗಬೇಕು. ಪ್ರತಿಯೊಂದು ವರ್ಷಕ್ಕೆ ಒಂದು ಸಲವಾದರೂ ನಿಮ್ಮ ಅಲ್ಲೊಡ್ಬಿಕೆ ಮತ್ತು ಹೊಸ ಓದಿ ಮುಗಿಸುವ ಒಂದು ಪ್ಲ್ಯಾನ್ ಮಾಡಿಕೊಂಡು ಆ ಪ್ರಕಾರ ಓದುವರಾಗಬೇಕು. ಅದು ದಿನಾಲು ಓದಬೇಕು. ಓದುವುದು ಮಾತ್ರ ಅಲ್ಲ, ಓದಿದ ಹಾಗೆ ಆ ವಾಕ್ಯದಲ್ಲಿ ಪ್ರೇರೆ ನಾವು ಅಲ್ಲೊಡ್ಬಿಕೆಯಿಂದ ಹೊಸ ಅನೇಕ ಆಜ್ಞೆಗಳು ದೇವರು ಕೊಟ್ಟಿದ್ದಾರೆ. ಪ್ರೇರೆ ಆ ಪ್ರತಿಯೊಂದು ಆಜ್ಞೆಗಳನ್ನು, ಆ ಪ್ರತಿಯೊಂದು ವಾಗ್ದಾನಗಳನ್ನು ಪ್ರೇರೆ ನಿಮ್ಮ ಅದರಲ್ಲಿ ಇಟ್ಟುಕೊಳ್ಳಬೇಕು. ವಿಮೋಚಕರ ಪುಸ್ತಕ 15ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 15 ವರ್ಸ್ 26. ಪ್ರೀತಿ ಅನೇಕರು ದೇವರ ವಾಕ್ಯಕ್ಕೆ ವಿಧೇಯರಾಗದೆ ಅರಿಕೆ ಮಾಡ್ತಾರೆ. ಆದರೆ ನಿಮ್ಮ ರೋಗಗಳು ಗುಣವಾಗಬೇಕಾದ್ರೆ ಅಲ್ಲಿ ಕಂಡೀಷನ್ ಉಂಟು. ಪ್ರೇರೆ ದಿನಾಲೂ ದೇವರ ವಾಕ್ಯವನ್ನು ಓದುವವರಾಗಬೇಕು. ದೇವರ ವಾಕ್ಯದ ಆಜ್ಞೆಯನ್ನು ವಾಗ್ದಾನದಲ್ಲಿ ಇಟ್ಟುಕೊಳ್ಳುವರಾಗಬೇಕು. ದಿನ ವಾಕ್ಯಕ್ಕೆ ವಿಧೇಯರಬೇಕು ಮತ್ತು ಆ ವಾಕ್ಯ ಮಾತನಾಡುವರಾಗಬೇಕು. ಈ 4 ಸಂಗತಿ ಮಾಡುವಾಗ ಈ ವಾಕ್ಯ ನಿಮಗೆ ಔಷಧಿ, ನಿಮ್ಮ ರೋಗಗಳು ಗುಣ ಮಾಡ್ತದೆ ಎಂಬುದಾಗಿ ನಾವು ಇಲ್ಲಿ ವಿಮೋಚಕರ ಪುಸ್ತಕ 15ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ ಇದೊಂದು ಆಜ್ಞೆ ಮತ್ತು ವಾಗ್ದಾನವಾಗಿದೆ. ಪ್ರೇರೆ ನಾನು ಓದುತ್ತೇನೆ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ, ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದೂ ನಿಮಗೆ ಬರಗೊಡಿಸುವುದಿಲ್ಲ. ನಾನೇ ನಿಮಗೆ ಆರೋಗ್ಯದಾಯಕನು. ಪ್ರೇರೆ ನಿಮ್ಮ ಈ ಲೋಕದ ಅನೇಕ ರೀತಿಯ ವ್ಯಾಧಿಗಳು ಬರ್ತಾ ಉಂಟು, ಅನೇಕ ರೋಗಗಳು ಬರ್ತಾ ಉಂಟು. ಪ್ರೇರೆ ಅದು ರೋಗಗಳು ಗುಣವಾಗೋದಕ್ಕೆ ನೀವು ಮೆಡಿಸಿನ್ ಮಾಡಿ ಡಾಕ್ಟರ್ ಹೇಳಿದ ಪ್ರಕಾರ ನೀವು ಮಾಡಲೇಬೇಕು. ಆರೋಗ್ಯ ಕಾಪಾಡಲೇಬೇಕು. ನಿಮ್ಮ ಫುಡ್ ಡಯಟ್ ಮಾಡಲಿ, ಅದೆಲ್ಲ ಒಟ್ಟಿಗೆ ಪ್ರೇರೆ ದೇವರ ವಾಕ್ಯವು ನಿಮಗೆ ಔಷಧಿಯಾಗಿದೆ. ದೇವರ ವಾಕ್ಯ ನಿಮ್ಮ ಮೆಡಿಸಿನ್ ಆಗಿದೆ. ಈ ದೇವರ ವಾಕ್ಯ ಗುಣ ಮಾಡಬೇಕಾದ್ರೆ ಈ 4 ಕಂಡೀಷನ್ ಪ್ರೇರೆ ಪುನಃ ದಿನಾಳು ತಪ್ಪದೆ ದೇವರ ವಾಕ್ಯ ಓದುವವರಾಗಬೇಕು.
ಹಾಗೆ ದೇವರ ವಾಕ್ಯ ಓದುವಾಗ ಅದರ ಆಜ್ಞೆಗಳನ್ನು ವಾಗ್ದಾನದಲ್ಲಿ ಇಟ್ಟುಕೊಳ್ಳಲಾಗಬೇಕು. 3ನೇ ಕಂಡೀಷನ್, ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗಬೇಕು. 4ನೇ ಕಂಡೀಷನ್, ಈ ವಾಗ್ದಾನ ಈ ವಾಗ್ದಾನಕ್ಕೆ ಆಜ್ಞೆ ಉಂಟು, ವಿಧೇಯರಾಗಿಕೊಂಡು ಈ ವಾಗ್ದಾನ ನೀವು ಮಾತನಾಡ್ತಾ ಇರಬೇಕು. ಎಷ್ಟು ನೀವು ದೇವರ ವಾಕ್ಯ ವಿಧೇಯರಾಗಿಕೊಂಡು ಈ ವಾಗ್ದಾನವನ್ನು ಮಾತನಾಡುತ್ತಿರುತ್ತಾರೆ, ಈ ಮಾತಿನಲ್ಲಿ ಶಕ್ತಿ ಉಂಟು. ಈ ವಾಕ್ಯವು ಪ್ರಿಯರೇ ನಿಮ್ಮ ಶರೀರದ ಎಲ್ಲ ರೋಗ ಗುಣ ಮಾಡಿ ನಿಮಗೆ ಪರಿಪೂರ್ಣ ಒಳ್ಳೆಯ ಆರೋಗ್ಯ ಕೊಡುತ್ತದೆ ಎಂಬುದಾಗಿ ಇಲ್ಲಿ ಸೊಲೊಮೋನ ಹೇಳ್ತಾನೆ 22ನೇ ವಾಕ್ಯದಲ್ಲಿ 4:22. ಅವುಗಳು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವಾಗುತ್ತೆ. ನಿಮಗೆ ಒಳ್ಳೆಯ ಆರೋಗ್ಯ ಬೇಕಾ? ದೇವರ ವಾಕ್ಯ ಓದಿರಿ, ವಾಕ್ಯದಲ್ಲಿ ಆದ್ಯವನ್ನು ಮೇಲೆ ಇಟ್ಟುಕೊಳ್ಳಿರಿ. 3ನೇ ವಾಕ್ಯಕ್ಕೆ ವಿಧೇಯರಾಗಿರಿ. 4ನೇಗೆ ಪ್ರತಿ ಸಲ ರೋಗ ಮಾತನಾಡೋದ ಬದಲು ವಾಗ್ದಾನ ಅರಿಕೆ ಮಾಡಿ ಹೀಲಿಂಗ್ ವಾಗ್ದಾನ. ಆಗ ನಿಮ್ಮ ರೋಗಗಳು ಎಂಥ ಮರಣಕರ ವ್ಯಾಧಿ ಇದ್ದರೂ, ಎಂಥ ಕಾಯಿಲೆ ಇದ್ದರೂ, ಡಾಕ್ಟರ್ ಮೆಡಿಸಿನ್ ಒಟ್ಟಿಗೆ ಇದನ್ನು ಮಾಡುವಾಗ ಬೇಗನೆ ಆ ಮೆಡಿಸಿನ್ ಕಾರ್ಯವಾಗಿ ನಿಮ್ಮ ರೋಗ ಗುಣವಾಗಿ ದೇವರು ಗುಣ ಮಾಡ್ತಾನೆ ಎಂಬುದಾಗಲಿ ಇದು ವಾಗ್ದಾನವಾಗಿದೆ ಪ್ರೇರೆ. 2ನೇ ಸಂಗತಿ ನೋಡ್ತೇವೆ, ದೀರ್ಘ ಆಯುಷ್ಯವು ಬೇಕಿರುವುದಾದರೆ ತಂದೆ ಮತ್ತು ತಾಯಿಯನ್ನು ಸನ್ಮಾನಿಸುವವರಿಗೆ ದೇವರು ದೀರ್ಘ ಆಯುಷ್ಯವನ್ನು ಕೊಡುತ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿ ಮೇಲೆ ಬಹುಕಾಲ ಬದುಕುವಿರಿ. ಬರೀ ನಿಮಗೆ ದೀರ್ಘಾಯುಷ್ಯ ಬೇಕು. ಬರೀ ದೀರ್ಘಾಯುಷ್ಯ ಬೇಕಾದರೆ ನಿಮಗೆ ಜನ್ಮ ಕೊಟ್ಟಿದ್ದ ನಿಮ್ಮ ತಂದೆ ತಾಯಿಗಳನ್ನು ಅವರು ವೃದ್ಧಾಪ್ಯ ತನಕ ಅವರನ್ನು ಪ್ರೀತಿಸುವವರಾಗಬೇಕು, ಅವ್ರನ್ನ ಆರೈಕೆ ಮಾಡುವವರಾಗಬೇಕು, ಅವರು ಒಳ್ಳೆಯ ಮಾತನ್ನು ಒಳ್ಳೆಯ ಬುದ್ಧಿ ಮಾತಿಗೆ ಕಿವಿಗೊಡುವವರಾಗಬೇಕು. ಅವ್ರನ್ನ ಸನ್ಮಾನಿಸುವವರೆಂದರೆ ಅವರಿಗೆ ವಿರುದ್ಧವಾಗಿ ಮಾತನಾಡಬಾರದು, ಅವರಿಗೆ ವಿರುದ್ಧ ಕೈ ಎತ್ತಬಾರದು, ಅವ್ರ ವಿರುದ್ಧ ಕೆಟ್ಟ ಮಾತನ್ನು ಮಾತನಾಡಬಾರದು, ಅವರಿಂದ ನಿಮ್ಮ ಬಾಯಿಂದ ಸಪ್ಪಿಸಬಾರದು, ಅವರಿಗೆ ಸನ್ಮಾನಿಸೋರು. ಹೀಗೆ ಮಾಡುವುದರೆ ಬರುತ್ತಾನೆ ನಿಮಗೆ ಬಹುಕಾಲ ಈ ಲೋಕದಲ್ಲಿ ಬದುಕುವಂತೆ ದೀರ್ಘಾಯಸ್ಸು ಕೊಡುತ್ತೆ. ಅನೇಕರು ಯಾಕೆ ದೀರ್ಘಾಯಸ್ಸು ಹೊಂದಿಕೊಳ್ಳುವುದ? ಯಾಕಂದರೆ ಯಾರ್ಯಾರು ತಮ್ಮ ಹುಟ್ಟಿದ ತಂದೆ ತಾಯಿಗಳನ್ನು ಸನ್ಮಾನಿಸಿದಲ್ಲೋ, ಅವರ ಬುದ್ಧಿ ಮಾತಿಗೆ ಅವರು ವಿದ್ಯೆಯಾಗುವುದಿಲ್ಲೋ, ಅವರಿಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಮಾತನಾಡಿಕೊಂಡು ಅವರಿಗೆ ಸಪ್ಪಿಸಲು ಅವರಿಗೆ ದೀರ್ಘಾಯುಷ್ಯ ಸಿಗುವುದಿಲ್ಲ. ಅದೇ ನಿಮಗೆ ದೀರ್ಘಾಯುಷ್ಯ ಬೇಕಾ? ಹೇಗೆ ಶಾರೀರಿಕ ತಂದೆ ತಾಯಿಗಳಿಗೆ ಸನ್ಮಾನಿಸ ಹಾಗೆ ಆತ್ಮಿಕ ತಂದೆ ತಾಯಿಗಳಿಗೆ ಸನ್ಮಾನಿಸ. ಅನೇಕರು ನೀವು ನಿಮ್ಮ ಒಡ ಹುಟ್ಟಿದ ನೀವು ಜನ್ಮ ಕೊಟ್ಟಿದ್ದ ನಿಮ್ಮ ತಂದೆ ತಾಯಿಗೆ ನೀವು ಸನ್ಮಾನ ಕೊಟ್ಟಿದ್ದರೆ ಆತ್ಮಿಕವಾಗಿ ನಿಮ್ಮನ್ನು ಬೆಳೆಸಿದ ದೇವರ ವಾಕ್ಯದಲ್ಲಿ ನಿಮ್ಗೆ ಆತ್ಮಿಕವಾಗಿ ಬೆಳೆಸಿದ ದೇವರ ವಾಕ್ಯದಿಂದ ನಿಮ್ಗೆ ಆತ್ಮಿಕ ಬುದ್ಧಿ ಹೇಳುವಂಥ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ನಿಮ್ಮ ಸೇವಕರನ್ನು ಆತ್ಮಿಕ ತಂದೆ ಆಗಿ ಯಾವ ಸೇವಕರು ನಿಮಗೆ ತಂದೆ ಒಪ್ಪದಲ್ಲಿ ನಿಮಗೆ ದೇವರ ವಾಕ್ಯವನ್ನು ಕಲಿಸಿಕೊಡ್ತೋ ಆ ಆತ್ಮಿಕ ತಂದೆಯನ್ನು ನೀವು ಪ್ರೀತಿಸುವರಾಗಬೇಕು, ಅವರ ಮಾತಿಗೆ ವಿಧೇಯರಾಗಬೇಕು, ಅವರನ್ನು ಗೌರವಿಸುವವರು ಸನ್ಮಾನಿಸುವರಬೇಕು, ಮತ್ತು ಅವರ ವಿರುದ್ಧವಾಗಿ ಮಾತನಾಡಬಾರದು, ಅವರನ್ನು ದೂಷಿಸಬಾರದು. ಹೀಗೆ ನೀವು ಶಾರೀರಿಕ ತಂದೆ ತಾಯಿಗಳಿಗೂ ಮತ್ತು ಆತ್ಮಿಕವಾದ ನಿಮ್ಮ ತಂದೆಯನ್ನು ಸನ್ಮಾನಿಸುವುದಾದರೆ ಇದು ಒಂದು ಆಜ್ಞೆ ಮಾತ್ರ ಅಲ್ಲ, ಇದೊಂದು ಆಜ್ಞೆಯೊಟ್ಟಿಗೆ ವಾಗ್ದಾನ ಎಂಬುದೇ ಅಂಥವರಿಗೆ ಈ ಭೂಮಿಯಲ್ಲಿ ಅನೇಕ ವರ್ಷಗಳು ಬದುಕುವಂತೆ ಕೊಡುತ್ತಾನೆಂದು ಅಪ್ಪನ ಹೇಳ್ತಾನೆ. ಪ್ರೇರೆ 3ನೇ ಸಂಗತಿ ನೋಡ್ತೇವೆ ಪ್ರೇರೆ, ನಾಲಿಗೆಗೆ ಕಡಿವನ್ನು ಹಾಕುವವರಾಗಬೇಕು. ಜ್ಞಾನೋಕ್ತಿ ಪುಸ್ತಕ 13ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, ಪ್ರಾವರ್ಬ್ಸ್ ಚಾಪ್ಟರ್ 13:3. ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತಿಳಿದು ಬಿಡುವವನು ನಾಶವಾಗುವನು. ಇಲ್ಲಿ ಸೊಲ್ಮತಾನೆ, ನಿಮ್ಮ ಬಾಯನ್ನು ಅಂದರೆ ನಿಮ್ಮ ನಾಲಿಗೆಯನ್ನು ಕೆಟ್ಟ ಮಾತನಾಡದಂತೆ, ಅಪನಂಬಿಕೆ ಮಾತನಾಡದಂತೆ, ನಕಾರಾತ್ಮಕ ಮಾತನಾಡದಂತೆ, ಪದೇ ಪದೇ ಡಾಕ್ಟರ್ ಆ ರಿಪೋರ್ಟ್ ಆ ಕಾಯಿಲೆ ಮಾತನಾಡದಂತೆ, ನಿಮ್ಮ ಬಾಯಲ್ಲಿ ಸಪ್ಪಿಸದಂತೆ ನಿಮ್ಮ ಬಾಯಿಯನ್ನು ನಾಲಿಗೆಯನ್ನು ಕಾಯುತ್ತಾನೋ ಅವರು ಜೀವನ ಕಾಯ್ಬೇಕು. ಯಾಕಂದರೆ ತಂದೆ ಮತ್ತು ತಾಯಿಯನ್ನು ಸನ್ಮಾನಿಸುವವರಿಗೆ ದೇವರು ದೀರ್ಘ ಆಯುಷ್ಯವನ್ನು ಕೊಡುತ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿ ಮೇಲೆ ಬಹುಕಾಲ ಬದುಕುವಿರಿ. ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ
20 ಮತ್ತು 21ನೇ ವಾಕ್ಯ. Proverbs 18 verse 20 and 21. ಮನುಷ್ಯನು ತನ್ನ ಬಾಯ ಬೆಲೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಇದರ್ಥ ಆಗಿದೆ, ಮನುಷ್ಯನು ಅಂದರೆ ನಿಮ್ಮ ಬಾಯಿಯಲ್ಲಿ ಬೆಲೆ ಎಂದರೆ ದೇವರ ವಾಕ್ಯ. ಪ್ರೇರೆ, ನಿಮ್ಮ ಬಾಯಿಯಲ್ಲಿ ದೇವರ ವಾಕ್ಯವನ್ನು ದಿನಾಲು ಮಾತನಾಡೋ ಅಭ್ಯಾಸ ಮಾಡಬೇಕಾದ್ರೆ ದಿನಾಲು ಸತ್ಯವೇದನೆ ಓದಿಕೊಂಡು ಈ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ತುಂಬಲ್ಪಡುವುದಾದರೆ ಯೇಸು ಕ್ರಿಸ್ತನೇ ಮತ್ತೆ ಅನುಭವಿಸುವಂತೆ 12ನೇ ಅಧ್ಯಾಯದಲ್ಲಿ 35ನೇ ವಾಕ್ಯದಲ್ಲಿ ಹೃದಯದಲ್ಲಿ ತುಂಬಿರುವುದೇ ಬಾಯಿಂದ ಬರುತ್ತದೆ. ಹೃದಯದ ಎಂದರೆ ನಿಮ್ಮ ಮನಸ್ಸಿನಲ್ಲಿ ವಾಕ್ಯ ತುಂಬಲ್ಪಟ್ಟರೆ ನಿಮ್ಮ ಬಾಯಲ್ಲಿ ವಾಕ್ಯವೇ ಬರ್ತದೆ. ಎಷ್ಟು ದೇವರ ವಾಕ್ಯ ಮಾತನಾಡುತ್ತಿರುವ ವಾಗ್ದಾನ, ಆ ವಾಕ್ಯದಲ್ಲಿ ದೇವರ ವಾಗ್ದಾನದಲ್ಲಿ ಜೀವ ಉಂಟು. ಮನುಷ್ಯನ ಬಾಯ ಬೆಲೆ ಎಂದರೆ ನಿಮಗೆ ಒಳ್ಳೆಯ ಆಶೀರ್ವಾದ ಬೇಕಾ, ದಿನಾಲು ಈ ವಾಕ್ಯದಲ್ಲಿರುವ ಆಶೀರ್ವಾದಗಳನ್ನು ಮಾತನಾಡಿ ಪ್ರೇರೆ. ನಾವು ಧರ್ಮಸ್ಕಂದ 28:1-14 ವಾಕ್ಯವನ್ನು ದಿನಾಲು ಓದಿಕೊಂಡು ದಿನಲ್ಲೂ ಪ್ರಾರ್ಥನೆ ಮಾಡಿದ್ದೇವ, ನನಗೆ ವಿಧೇಯತೆ ಹೃದಯ ಕೊಡಿದೇವ, ನಿನಗೆ ವಿಧೇಯತೆ ಮನಸ್ಸು ಕೊಡಿ ಪ್ರಾರ್ಥನೆ ಮಾಡಿ. ಮತ್ತು ಆ ವಿಧೇಯತೆ ಬಂದ ಎಲ್ಲ ಆಶೀರ್ವಾದ ದಿನಾಲು ಅರಿಕೆ ಮಾಡಿರಿ, ಪ್ರಾರ್ಥನೆ. ಹಾಗೆ ಮಾತನಾಡ್ತಾ ಆಶೀರ್ವಾದ ಮಾತನಾಡಿ, ಯಾವತ್ತಿಗೂ ಶಾಪ ಮಾತನಾಡಬೇಡ್ರಿ, ಯಾವತ್ತಿಗೂ ಕಷ್ಟ ಮಾತನಾಡಬೇಡಿ, ಯಾವತ್ತೂ ರೋಗ ಮಾತಾಡಿ. ಹಾಗೆ ಮಾಡುವುದಾದರೆ ಪ್ರೇರೆ ನಿಮ್ಮ ಬಾಯಿಯಿಂದ ಒಳ್ಳೆಯ ಬೆಲೆ ಅಂದರೆ ಆಶೀರ್ವಾದವನ್ನು ನೀವು ಉಣ್ಣುತ್ತೀರಿ ಎಂಬುದಾಗಿ ಇಲ್ಲಿ ಸೊಲೊಮೋನ ಹೇಳ್ತಾನೆ. ತನ್ನ ತುಟಿಗಳ ಸಾಕಾದಷ್ಟು ತಿನ್ನುವನು. 20ನೇ ವಾಕ್ಯದಲ್ಲಿ ಜೀವನ ಮರಣಗಳು ನಾಲಿಗೆ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಪ್ರಿಯ, ನಿಮ್ಮ ನಾಲಿಗೆಯಲ್ಲಿ ಇಲ್ಲಿ ದೇವರ ಆತ್ಮ ಹೇಳ್ತಾನೆ, ನಿಮ್ಮ ನಾಲಿಗೆಗೆ ಕಡಿವಾಣ ಹಾಕಬೇಕು ಪ್ರಿಯರೇ. ಆ ಕಡಿವಾಣ ಹಾಕಬೇಕಾ? ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್. ದಿನಾಲು ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಹೇಳಬೇಕು, ದೇವ ಈ ನಾಲಿಗೆ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ, ಸೇವೆ ಪವಿತ್ರಾತ್ಮನೇ ನಿನ್ನ ಅಭಿಷೇಕದಿಂದ ನಾಲ್ಕು ಅಭಿಷೇಕಿಸು ಮತ್ತು ಪ್ರಾರ್ಥನೆ ಮಾಡಿ ನಾಲ್ಕು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಡ್ರಿ. ದೇವರ ನಾಲಿಗೆನ ಕೊಕ್ಕೆ ಹಾಕಬೇಕು. ನನ್ನ ನಾಲಿಗೆ ಹಾಗೆ ನಿಮ್ಮ ನಾಲಿಗೆಯನ್ನು ಪವಿತ್ರಾತ್ಮನಿಗೆ ಹೇಳಬೇಕು. ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರ ನನ್ನ ನಾಲಿಗೆ ಪಾಪ ಮಾಡದಂತೆ ನನ್ನ ನಾಲಿಗೆಯಲ್ಲಿ ಕೊಕ್ಕೆ ಹಾಕು, ನನಗೆ ನಾಲಿಗೆಗೆ ನನ್ನ ಕಡಿಮೆ ಹಾಕು ದೇವ ಎಂದು ಪ್ರಾರ್ಥನೆ ಮಾಡಿ 1 ಗಂಟೆ ಆದರೂ ಪ್ರಾರ್ಥನೆ ಮಾಡಿ. ಅನ್ಯ ಭಾಷೆ ಬರದರೂ ಅದಕ್ಕೆ ಕೊಡಲ್ಪಟ್ಟಿದೆ. ಪಂಚಸಪ್ತಮ ದಿನದಲ್ಲಿ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದ ಆ ಪವಿತ್ರಾತ್ಮನ ಅಭಿಷೇಕ, ಅದು ಫಸ್ಟ್ ಗಿಫ್ಟ್ ಆಗಿದೆ ಅನ್ಯ ಭಾಷೆ. ಯಾಕಂದರೆ ಅನ್ಯ ಭಾಷೆ ಪ್ರಾರ್ಥನೆಯನ್ನು ಯಾರು ಮಾಡ್ತಾರೆ ದಿನಾಲು ಪವಿತ್ರ ಅವರ ನಾಲಿಗೆ ಕಡಿಮೆ ಹಾಕ್ತಾನೆ. ಹೀಗೆ ನಾಲಿಗೆ ಕಡಿಮೆ ಹಾಕಬೇಕು. ಯಾಕಂದರೆ ನಾಲಿಗೆಯಲ್ಲಿ ಉಂಟು ಪ್ರಿಯರೇ ಜೀವ, ಆಶೀರ್ವಾದ, ಮರಣ ಉಂಟು. ಅದಕ್ಕೆ ಪ್ರಿಯ ಇವತ್ತು ನೀವು ಆರಿಸಿಕೊಳ್ಳಬೇಕು. ಅನೇಕ ದೇವರ ಮಕ್ಕಳು ಪ್ರಿಯರೇ ಕಷ್ಟದಲ್ಲಿ ಬೀಳೋದಕ್ಕೆ, ಅರ್ಧ ಆಯುಷ್ಯ ಸಾಯಲಿಕ್ಕೆ ಕಾರಣ ಇಷ್ಟೇ, ಅವರು ಒಂದು ಪ್ರಾರ್ಥನೆ ಮಾಡುವುದಿಲ್ಲ, ಒಂದು ದೇವರ ವಾಕ್ಯ. ಅದಕ್ಕೆ ಬರೀ ಪ್ರಾರ್ಥನೆ ಮತ್ತು ವಾಕ್ಯ ಎರಡು ಇಂಪಾರ್ಟೆಂಟ್. ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ನಾಲ್ಕು ಒಪ್ಪಿಸ್ಕೊಳ್ಬೇಕು ಮತ್ತು ದಿನಾಲು ದೇವರ ವಾಕ್ಯ ಮಾತನಾಡಬೇಕಾದ್ರೆ ದಿನಾಲು ಸತ್ಯವನ್ನು ಓದಬೇಕು, ಧ್ಯಾನ ಬಿಟ್ಟು ಓದಬೇಕು. ವಾಕ್ಯ ಆಗ ನಿಮ್ಮ ಮನೆಯಲ್ಲಿ ತುಂಬಲ್ಪಟ್ಟ ವಾಕ್ಯ ನಿಮ್ಮ ಬಾಯಲ್ಲಿ ಮಾತನಾಡ್ತಿರುವಾಗ ನೀವು ಒಳ್ಳೆಯದನ್ನು ಮಾತನಾಡ್ತೀರಿ, ಆಶೀರ್ವಾದ ಮಾತನಾಡ್ತೀರಿ, ಶುಭ ಮಾತನಾಡ್ತೀರಿ. ಆಗ ಶುಭವು, ಆಶೀರ್ವಾದವು, ಕೃಪೆಯು ನಿಮ್ಮ ಬಾಯ ಮೂಲಕವಾಗಿ ನೀವು ಮಾತಾಡಿದ ಹಾಗೆಯೇ ನಿಮಗೆ ಎಂಬಲಿಸ್ಕೊಂಡು ಬರ್ತದೆ. ಸೊಲೊಮೋನ ಹೇಳ್ತಾನೆ, ಒಂದು ವೇಳೆ ನೀವೆಲ್ಲ ವಾಕ್ಯಕ್ಕೆ ವಿಧೇಯರಾಗಬಹುದು. ಇನ್ನೊಂದು ವಾಕ್ಯ ನೋಡ್ತೇವೆ, ಜ್ಞಾನೋಕ್ತಿ ಪುಸ್ತಕ 21ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. Proverbs chapter 21 verse 23. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಪುನಃ ಅನೇಕ ವಾಕ್ಯಗಳುಂಟು ಜ್ಞಾನೋಕ್ತಿ ಪುಸ್ತಕ, ಅದಕ್ಕೆ 3 ವಾಕ್ಯ ಮತ್ತೆ ಹೇಳ್ತಾನೆ. ಇಲ್ಲಿ ಪುನಃ ಹೇಳ್ತಾನೆ, ತನ್ನ ಬಾಯನ್ನು, ಯಾವ ತನ್ನ ಬಾಯನ್ನು ನನ್ನ ಕಾಯುತ್ತಾರೋ ಅವ್ರ ತೊಂದರೆಗಳಿಂದ. ಯಾಕಿದ್ದಾರೆ ಮಕ್ಕಳು ತೊಂದರೆಗಳಲ್ಲಿ ಸಿಕ್ಕಿಬಿಡ್ತಾರೆ? ತಮ್ಮ ಬಾಯ ಮಾತು ನೆನಪಿಟ್ಕೊಂಡು ಸುಮ್ಮನೆ ತೊಂದರೆಗಳು ಬರೋದಿಲ್ಲ, ಸುಮ್ಮನೆ ಕಷ್ಟ ಬರೋದಿಲ್ಲ, ಸುಮ್ಮನೆ ಸಹಿತ ಬರೋದಿಲ್ಲ. ಇದು ನಿಮ್ಮ ಬಾಯಿ ಮಾತು. ನಿಮ್ಮ ಬಾಯಿಯನ್ನು ನಾಲಿಗೆಯನ್ನು ಪ್ರತಿ ಸಲ ಏನು ಮಾತನಾಡುತ್ತೀನಿ ಮಾತನಾಡಿದ ಮೊದಲು 10 ಸಲವಾದರೂ ಆಲೋಚನೆ ಮಾಡಿ ನಾನು ಮಾತು ಬಗ್ಗೆ. ಆಗ ನೀವು ಮಾತನಾಡುವಾಗ ಒಳ್ಳೆಯದನ್ನೇ ಮಾತನಾಡ್ರಿ, ಭಕ್ತಿ ಅಭಿವೃದ್ಧಿ ಉಂಟು ಮಾತನಾಡ್ರಿ. ಕೋಪ ಬಂದರೂ ಕೋಪ ಮಾಡಬೇಡ್ರಿ. ಎಷ್ಟು ನೀವು ನಿಮ್ಮ ಬಾಯಿಂದ ಒಳ್ಳೆಯದನ್ನು ಮಾತನಾಡ್ತಿರು, ಶುಭವನ್ನು ಮಾತಾಡೋ ಹಾಗೇ ಬರ್ತದೆ. ನಿಮ್ಮ ಬಾಯಿ ನಾಳೆ ಕಾಪಾಡುವುದಾದರೆ ತೊಂದರೆಗಳಿಂದ ರಕ್ಷಿಸುವುದರಲ್ಲಿ ಸೊಲೊಮೋನ ಹೇಳ್ತಾನೆ. ಅಷ್ಟೇ ಇನ್ನೊಂದು ವಾಕ್ಯ ನೋಡ್ತೇವೆ, ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಾಕ್ಯ. James chapter 4 verse 11 and 12 verse. ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನ ತನ್ನ ಸಹೋದರನು ನಿಂದಿಸಿದರೆ
ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರ ವಿಷಯದಲ್ಲಿ ತೀರ್ಪು ಮಾಡಿದ ಆಗುವುದು. ಅನೇಕರು ಕಷ್ಟದಲ್ಲಿ ಬೀಳಿದ ಕಾರಣ ಅಷ್ಟೇ ಅವ್ರು ತಮ್ಮ ಜೀವಿತವನ್ನು ನೋಡುವುದಿಲ್ಲ, ಇತರ ಜೀವಿತವನ್ನು ನೋಡೋದು, ಇತರ ತಪ್ಪನ್ನು ಹುಡುಕೊಳ್ಳೋದು, ಇತರ ಬಗ್ಗೆ ಎಂದಿಗೂ ಪ್ರೇರೆ ದೇವರ ಸೇವಕರ ವಿರುದ್ಧವಾಗಿ, ದೇವರ ಸಭೆಯ ವಿರುದ್ಧವಾಗಿ, ಯಾರ ವಿರುದ್ಧ ದೇವರ ಮಕ್ಕಳು ಎಂದಿಗೂ ಪ್ರೇರೆ ನಿಂದಿಸಬೇಡಿರಿ. ಅವರ ತಪ್ಪು ಹುಡುಕಿ ಅವರ ತಪ್ಪು ಬಗ್ಗೆ ಮಾತನಾಡಬೇಡ್ರಿ. ಅದು ನಿಮಗೆ ಕೊಟ್ಟ ಜವಾಬ್ದಾರಿ ಅಲ್ಲ ಎಂಬುದಾಗಿ ಅಪೊಸ್ತಲ ಯಾಕೋಬ ಯೇಸು ಕ್ರಿಸ್ತ ಹೇಳ್ತಾನೆ, ತೀರ್ಪು ಮಾಡಬೇಡ್ರಿ. ನಿಮಗೆ ತೀರ್ಪು ಮಾಡೋ ಅಧಿಕಾರ ಕೊಡಲಿಲ್ಲ. ತೀರ್ಪು ಮಾಡೋ ಅಧಿಕಾರ ಯೇಸು ಕ್ರಿಸ್ತನಿಗೆ ಮಾತ್ರ ಕೊಳ್ಳಲ್ಪಟ್ಟಿದೆ. ನಿಮ್ಗೆ ಕೊಟ್ಟ ಅಧಿಕಾರ ಇಷ್ಟೇ, ಒಳ್ಳೆಯ ಬೋಧನೆ, ಸ್ವಸ್ಥ ಬೋಧನೆ ಅಥವಾ ಸುಳ್ಳು ಬೋಧನೆ ಅದನ್ನು ತೀರ್ಪು ಮಾಡಿರಿ. ಸ್ವಸ್ಥ ಬೋಧನೆ ಸ್ವೀಕಾರ ಮಾಡಿರಿ, ಸುಳ್ಳು ಬೋಧನೆ ಬಿಟ್ಟು ಬಿಡ್ರಿ, ಪ್ರವಾದನೆಗಳು ತೀರ್ಪು ಮಾಡಿರಿ. ಅದೇ ಆ ಸೇವಕರ ಬಗ್ಗೆ ಆಗಲಿ, ಸಭೆಯ ಬಗ್ಗೆ ಆಗಲಿ, ಅವರ ಸೇವೆ ಬಗ್ಗೆ ನಿಂದಿಸುವುದು, ಅವರು ತೀರ್ಪು ಮಾಡೋದು, ಅವರ ಬಗ್ಗೆ ಕೆಟ್ಟ ಪ್ರಚಾರ ಮಾಡೋದು, ಇದೆಲ್ಲ ಪಾಪ ಪ್ರೇರೆ ಬಿಟ್ಟು ಬಿಡಬೇಕು. ಈಗೆಲ್ಲ ಪಾಪ ಮಾಡುವುದರೆ ನಿಮ್ಮ ಆಶೀರ್ವಾದಕ್ಕೆ ಅದು ಅಡ್ಡಿ ಆಗ್ತದೆ ಎಂಬುದಾಗಿ ಯಾಕೋಬನು ಹೇಳ್ತಾನೆ. ಅಷ್ಟೇ ಪ್ರವಾದನೆ ಯಾರು ಮಾಡ್ತಾರೋ ಪ್ರವಾದನೆಯನ್ನು ಪರೀಕ್ಷೆ ಮಾಡಿರಿ. ದೇವರಿಂದ ಬಂದ ಪ್ರವಾದನೆ ನಿಮಗೆ ಭಕ್ತಿಯ ಅಭಿವೃದ್ಧಿಯನ್ನು ಮಾಡ್ತದೆ, ಉತ್ತೇಜನ ಮಾಡ್ತದೆ, ದೇವರ ವಾಕ್ಯ ಅನುಗುಣತೆ, ಅದನ್ನು ಪರೀಕ್ಷೆ. ಅದು ಬಿಟ್ಟು ದೇವರ ಸೇವಕರನ್ನಾಗಲಿ ದೇವರ ಸಭೆಯನ್ನು ಒಬ್ಬರನ್ನು ತೀರ್ಪು ಮಾಡಬೇಡ್ರಿ, ನಿಂದಿಸಬೇಡ್ರಿ, ಅವ್ರ ಬಗ್ಗೆ ಅಪಪ್ರಚಾರ ಮಾಡಬೇಡ್ರಿ ಎಂಬುದಾಗಲಿ ಯಾಕೋಬನು ಹೇಳ್ತಾನೆ. ಅನ್ಯ ವಾಕ್ಯದಲ್ಲಿ ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ಆತ ಉಳಿಸಿದ್ದಕ್ಕೂ ನಾಶ ಮಾಡೋದು ಸಕ್ತನು ಈಗಿರುವಾಗ ನಿನ್ನ ನೆರೆಯನ್ನು ವಿಷಯದಲ್ಲಿ ತೀರ್ಪು ಮಾಡೋದಕ್ಕೆ ನೀನು ಯಾರು? ಪ್ರಿಯುತ ಅನೇಕರು ದೇವರ ಮಕ್ಕಳು ಪ್ರಿಯರೇ, ಅವರು ನಾನು ಏನೋ ಪಾಪ ಮಾಡಿದ್ದೇನೆ, ಅವರಿಗೆ ಗೊತ್ತಾಗೋದಿಲ್ಲ. ಅವ್ರ ಬಾಯಿ ಮಾತಿನಲ್ಲಿ ತಮ್ಮ ಬಗ್ಗೆ ತಮ್ಮ ಜೀವಿತ ತೀರ್ಪು ಮಾಡಿದೆ, ಅನೇಕರ ಬಗ್ಗೆ ತೀರ್ಪು ಮಾಡಿದಂತೆ ಅವರ ಮೇಲೆ ದೇವರ ತೀರ್ಪು. ಅದಕ್ಕೆ ಎಂದಿಗೂ ಪ್ರಿಯರೇ ಒಳ್ಳೆಯ ದಿವಸ ಬೇಕಾ, ಒಳ್ಳೆಯ ಭವಿಷ್ಯ ಬೇಕಾ? ಬರೀ ನಿಮ್ಮ ಬಾಯಲ್ಲಿ ಕೆಟ್ಟ ಕೆಟ್ಟ ಮಾತನಾಡೋದು, ಒಬ್ಬೊಬ್ಬ ನಿಂದಿಸೋದು, ಒಬ್ಬರ ಬಗ್ಗೆ ಚಾಡಿ ಮಾತನಾಡೋದು, ಒಬ್ಬೊಬ್ಬ ಅಪಪ್ರಸಾರ ಮಾತನಾಡೋದು, ಒಬ್ಬೊಬ್ಬರ ಪಾಪಗಳನ್ನು ಪ್ರೇರೆ ಅದು ಮುಚ್ಚಿಕೊಳ್ಳೋದು, ಅದರ ಬಗ್ಗೆಲ್ಲ ಅದೆಲ್ಲ ಬಿಟ್ಟು ಬಿಡಿರಿ. ಅದೇ ಬದಲಾಗಿ ದೇವರಿಗೆ ಉಪಕಾರ ಸ್ತುತಿ ಮಾಡಿರಿ, ದೇವರ ವಾಕ್ಯನ ಮಾತನಾಡಿರಿ, ಪ್ರಾರ್ಥನೆ ಮಾಡಿರಿ, ಆಗ ನಿಮ್ಗೆ ಒಳ್ಳೆಯ ಭವಿಷ್ಯ ಆಶೀರ್ವಾದ ಸಿಗ್ತದೆ ಪೇತ್ರನು ಹೇಳ್ತಾನೆ. 5ನೇ ಸಂಘ ನೋಡ್ತೇವೆ, ನಿರ್ದೋಷಿಗಳಾಗಿ ನಡೆಯುವವರು ಆಗಬೇಕು. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದು 2ನೇ ಅಧ್ಯಾಯದಲ್ಲಿ 20ರಿಂದ 23, 1 Peter 2:20-23 ತನಕ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆ ಇದ್ದಿದ್ದರೆ ಅದರಿಂದನೂ ಕೀರ್ತಿ, ಅದು ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆ ಇಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಆದರೆ ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಳಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬೈಯುವವನು ಆತನ ಪ್ರತಿಗೆ ಬೈಯಲಿಲ್ಲ. ಆತನ ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವಾತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನೋಡ್ತೇವೆ ಇಲ್ಲಿ ಯೇಸು ಕ್ರಿಸ್ತನ ಪ್ರಿಯ ನಮಗೆ ಮಾದರಿ ಆಗಿದ್ದಾನೆ. ಯೇಸು ಕ್ರಿಸ್ತನ ಪ್ರಿಯ ತಪ್ಪು ಮಾಡಿ ಪಾಪ ಮಾಡಿ ಆತನಿಗೆ ಯಾವ ಬಾಧೆ ಬರಲಿಲ್ಲ. ಆಯಿತು, ತಪ್ಪು ಮಾಡಿ ಪಾಪ ಮಾಡಿ ಬಾಧೆ ಬಂದರೆ ಅದೇ ದೇವರಿಗೆ ಮಹಿಮೆ ಆಗೋದಿಲ್ಲ. ಯೇಸು ಕ್ರಿಸ್ತನ ಏನು ತಪ್ಪು ಮಾಡಿದೆ, ಏನು ಪಾಪ ಮಾಡಿದೆ, ದೇವರ ಚಿತ್ತ ಪ್ರಕಾರ ನಡೆಯುವಾಗ ಯೇಸು ಕ್ರಿಸ್ತನಿಗೆ ಅವಮಾನ, ನಿಂದೆ, ಅಪಮಾನ, ಆ ಒಂದು ಶಿಲುಬೆ ಮರಣ ಬಂತು. ಈ ಎಲ್ಲ ಬರುವಾಗ ಯೇಸು ಕ್ರಿಸ್ತನ ಪ್ರಿಯ ಅವರನ್ನು ಬೈಯಲಿಲ್ಲ, ಅವರನ್ನು ಶ್ರಮಿಸಿದನು, ಅದನ್ನು ಸಹಿಸಿಕೊಂಡನು. ಈ ರೀತಿ ಪ್ರಿಯರೇ ನೀವು ದೇವರ ದೃಷ್ಟಿಯಲ್ಲಿಯೂ ಮನ ದೃಷ್ಟಿಯಲ್ಲಿಯೂ ನಿರ್ದೋಷಿಗಳಾಗಿ, ಹೇಗೆ ಯೇಸು ಕ್ರಿಸ್ತನ ಪ್ರಿಯರೇ ಅವನು ಪಾಪ ಮಾಡಲಿಲ್ಲ, ದೇವರ ಚಿತ್ತ ಪ್ರಕಾರ ಅವನಿಗೆ ಕಷ್ಟ ಬರುವಾಗ ಅದು ಸಹಿಸಿಕೊಂಡನು, ದೇವರಿಗೆ ಚಿತ್ತಕ್ಕೆ ವಿಧೇಯನಾದನು. ಈ ರೀತಿ ಪ್ರಿಯರೇ ದೇವರ ಚಿತ್ತ ಪ್ರಕಾರ ನಿಮಗೆ ಕಷ್ಟಗಳು, ಶಿಕ್ಷೆಗಳು, ಹಿಂಸೆಗಳು ಬರುವಾಗ ಅದು ಸಹಿಸಿಕೊಳ್ಳಬೇಕು. ದೇವರನ್ನು ಗುಣಗುಟ್ಟಬಾರ್ದು, ಯಾರ ಬಗ್ಗೆ ತೀರ್ಪು ಮಾಡಬಾರ್ದು, ತಾಳ್ಮೆ ಸಹಿಸಿಕೊಳ್ಳಬೇಕು, ನಿರ್ದೋಷಿಗಳಾಗಿ ಜೀವಿಸಬೇಕು. ಈ ರೀತಿ ನೀವು ಜೀವಿಸುವಾಗ ಪ್ರಿಯರೇ ದೇವರು ನಿಮಗೆ ಒಳ್ಳೆಯ ಭವಿಷ್ಯವನ್ನು ಕೊಡುತ್ತಾನೆ ಎಂಬುದಕ್ಕೆ ಅಪೊಸ್ತಲ ಪೇತ್ರನಲ್ಲಿ ಹೇಳುತ್ತಾನೆ ಪ್ರಿಯರೇ. ಮತ್ತು 6ನೇ ಸಂಗತಿ ಆಗಿದೆ ಪ್ರಿಯರೇ, ಕೆಟ್ಟ ನಡತೆ ಬಿಟ್ಟು ನಿಮಗೆ ಒಳ್ಳೆಯ ಭವಿಷ್ಯ ಬೇಕಾ? ನಿಮ್ಮ ಜೀವಿತ ಕೆಟ್ಟ ಸ್ವಭಾವಗಳನ್ನು, ಕೆಟ್ಟ ಗುಣಗಳನ್ನು ಬಿಟ್ಟು ಬಿಡುವರಾಗಬೇಕು. 9ನೇ ಸಂಗತಿ ನೀವು ಮಾಡಬೇಕು, ನೀತಿವಂತರಾಗಿ ಜೀವಿಸಬೇಕು ಪ್ರಿಯರೇ. ಆಗ ದೇವರು ನೀತಿವಂತನ ಆಶೀರ್ವಾದ ಮಾಡ್ತಾನೆ. 10ನೇ ಸಂಗತಿ ಆಗಿದೆ, ಅತಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಅತಿ ಆಸಕ್ತಿ ಮಾಡೋ ಪ್ರಾರ್ಥನೆ ಉತ್ತರ. ಈ 10 ಸಂಗತಿಗಳನ್ನು ನೀವು ಮಾಡುವುದಾದರೆ ಪೇತ್ರನು ಹೇಳ್ತಾನೆ ನಿಮಗೆ ಒಳ್ಳೆಯ ಭವಿಷ್ಯ, ಒಳ್ಳೆಯ ಆರೋಗ್ಯ, ದೀರ್ಘಾಯುಷ, ಒಳ್ಳೆಯ ಶುಭ ನಿಮಗೆ ಸಿಗ್ತದೆ ಎಂಬುದಾಗಿ ಹೇಳ್ತಾನೆ. ದೇವರ ನಮ್ಮ ಸ್ತೋತ್ರವಾಗಲಿ. ದೇವರ ಮಾತಾಡಿದ ಈ ವಾಕ್ಯವು ನಿಮ್ಮ ಜೀವನ ಉತ್ತೇಜನ ಆಗುವುದಾದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಾವು ನಿಮಗೆ ಪ್ರಾರ್ಥನೆ ಮಾಡ್ತೇವೆ. ತಂದೆ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಮಾತಾಡಿದ ಸಂತಕ್ಕೆಲ್ಲ ಪ್ರತಿಯೊಬ್ಬ ವೀಕ್ಷಕರಿಗೆ ಈ 10 ಸಂಗತಿಗಳು ನಮ್ಮ ಜೀವಿತದಲ್ಲಿ ಅವರು ಅಳವಡಿಸಿಕೊಂಡು ತಮ್ಮ ನಾಲಿಗೆಗೆ ಕಡಿವನ್ನು ಹಾಕುವಂತೆ, ಆಜ್ಞೆಗಳಿಗೆ ವಿಧರಾಗುವಂತೆ ನೀ ಸಂತಕ್ಕೆಲ್ಲ ಪ್ರತಿ ಕೃಪೆಯನ್ನು ಕೊಟ್ಟು ಅವರಿಗೆ ಒಳ್ಳೆಯ ಭವಿಷ್ಯ, ಒಳ್ಳೆಯ ಆಶೀರ್ವಾದ, ಎಲ್ಲ ದಿವಸ ಶುಭ ಕೃಪೆ ಅನುಭವಿಸುತ್ತಿದ್ದೆ. ಕೃಪೆಯನ್ನು ಕೊಡುವನ್ನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ,
ಆಮೆನ್. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ